ಇನ್ನು 9 ಜ್ಯೋತಿರ್ಲಿಂಗ ಉಳ್ದವ್ರಿ. ಈಗಿನ ಮುಂದೆ ಪ್ರಯಾಣ 9 ಸ್ನೇಹಿತರೆ, ನಿಮ್ಮಲ್ಲಿ ಒಂದು 20ರಿಂದ 30 ಸೆಕೆಂಡ್ ಇದ್ರೆ ಈ ವಿಡಿಯೋ ನೋಡ್ರಿ. ನೋಡ್ರಿ ನಮ್ಮ ಕರ್ನಾಟಕ ಟು ಪ್ರಯಾಗ್ರಾಜ್ ಬಂದೀನಿ ರೀ. ಸ್ನೇಹಿತರೆ, ಇವಾಗ ನಮ್ಮ ಮಹಾರಾಷ್ಟ್ರದಾಗ ಊಟ ಮಾಡಕತ್ತ ನಿಂತೀನಿ ರೀ. ಇದು ಒಂದು ಹೋಟೆಲ್ ಅದ ರೀ ಇಲ್ಲಿ. ಈಗ ಇಲ್ಲಿ ಏನು ಇವು ನೋಡ್ರಿ, ಇಲ್ಲೇನು ಶೂಟ್ರ್ ಕಳೆದಿನಲ್ಲ, ಆ ಕಡೆ ಶೂಟ್ರ್ ಒಟ್ಟ ಕಳೆ ಕಾಣಿಸ್ತದಿಲ್ಲ ರೀ. ಇಲ್ಲಿ ಶೂಟ್ರ್ ಹಾಕೊಂಡ್ರೆ ದಗಿ ಬಿಟ್ಟದ್ರಿ. ಶೂಟ್ರ್ ತೆಗೆದ್ರೆ ನಡೀತದೆ ಇಲ್ಲಿ. ಈ ಕಡೆ ವಾತಾವರಣ ಮಸ್ತ್ ಅದ ರೀ, ಸೂಪರ್ ಅದ. ಈ ಕಡೆ ಹೆಂಗೆ ಮಹಾರಾಷ್ಟ್ರದಾಗ ಎಂಟ್ರಿ ಆಗಿನಲ್ಲ ರೀ. ಈಗ ಒಂದು ಅರ್ಧ ಗಂಟೆ ಆಯ್ತು ಎಂಟ್ರಿ ಆಗಿನಿ. ಮಸ್ತ್ ಅದ ರೀ. ಇದು ಹಾಕೊಳ್ಳೋಣ ಬಕ್ಕಳು ಗರಂ ಜಾಸ್ತಿ ಆಗುತ್ತೆ ರೀ, ಹೀಟ್ ಆಗುತ್ತೆ ಜಾಸ್ತಿ. ಅದಕ್ಕೆ ಕಾಳು ಕೂತಿ ನೋಡ್ರಿ. ಇಲ್ಲೇನು ರೀ ಊಟ ಚಪಾತಿ ಗಿಪತಿ ಎಲ್ಲ ಸಿಗ್ತಾವಂತ ತಂದೂರಿ ಅವೆಲ್ಲ ಉಣಲ್ರಿ ಈಗ. ಯಾಕಂದ್ರೆ ಸ್ನೇಹಿತರೆ, ಅದ್ರದಿಂದ ನಂದು ಹೊಟ್ಟೆ ಕೆಟ್ಟಿರೋದು. ಆ್ಯಕ್ಚುಲಿ ತಪ್ಪಂದ್ರೆ ಊಟದ್ದು ಎಲ್ಲ ಕಡೆ ಊಟ ಸರಿಯಾಗದ್ರಿ. ನಾವು ಏನು ಉಣ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಾರೆ. ನಾ ಏನು ಮಾಡೀನಿ, 2 ದಿವಸ ತಂದೂರಿ ರೊಟ್ಟಿ ಉಂಡೀನಿ ರೀ. ಭಾರಿಪ್ಪ ತಂದೂರಿ ರೊಟ್ಟಿ ಅಂತೇಳಿ 2 ದಿವಸ ತಂದೂರಿ ರೊಟ್ಟಿನ ಉಂಡೀನಿ. ಅದಕ್ಕೆ ನಂದು ಹೊಟ್ಟೆ ಕೆಟ್ಟೈತೆ ರೀ, ಫುಡ್ ಪಾಯ್ಸನ್ ಆಗಿತ್ತು. ಅದಕ್ಕೆ 2 ದಿನ 3 ದಿನ ಹುಷಾರು ತಪ್ಪಿತ್ತು. ಅದಕ್ಕೆ ತಂದೂರಿ ರೊಟ್ಟಿ ಎಷ್ಟಾತ ಅವಾಯ್ಡ್ ಮಾಡಿರಿ. ರೈಸ್ ಅನ್ನ ಚಲೋ ನೋಡಿರಿ, ಚಪಾತಿ ಭೀ ಚಲೋ. ಹೊರಗೆ ಹೋದ್ರೆ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ಕೂತ್ತೀನಿ ರೀ, ನಮ್ಮ ಬಡವನ ಅಂಬಾರಿ ನೋಡಿರಿ ಇಲ್ಲಿ ನಿಂತದ. ಮತ್ತು ಅಂದ್ರೂ ಹೆಮ್ಮೆ ಆಗುತ್ತೆ ರೀ. ಎಷ್ಟು ತಿರುಗಾಡಿಕೆಸಂದ್ರೆ ಟೋಟಲಿ 3500 ಕಿಲೋಮೀಟ್ರ್ ಆಗ್ಯದ ರೀ. 2 ದಿವಸ ಉಜ್ಜೈನ್ ರೀ, ಇದು ರೀ ಸಾರಿ 2 ದಿವಸ ಪ್ರಯಾಗ್ರಾಜ್ ರೀ, 2 ದಿವಸ ಕಾಶಿ ವಿಶ್ವನಾಥ್, 2 ದಿವಸ ಅಯೋಧ್ಯೆ ರಾಮ ಮಂದಿರ, 2 ದಿವಸ ಉಜ್ಜೈನ್ ಮಹಾಕಾಡ್ ರೀ, ಮತ್ತು 2 ದಿವಸ ಇದು ರೀ ಓಂಕಾರೇಶ್ವರ. ಅದು ಬಿ MP ದಾಗೆ ಬರ್ತೀರಿ. ಅಷ್ಟೆಲ್ಲ ಜರ್ನಿ ಮಾಡ್ಕೇಸಂದ್ರೆ ಈಗ ಇನ್ನು 9 ಜ್ಯೋತಿರ್ಲಿಂಗ ಉಳ್ದವ್ರಿ. ಈಗಿನ ಮುಂದೆ ಪ್ರಯಾಣ 9 ಜ್ಯೋತಿರ್ಲಿಂಗ ಮಾಡಲ್ರಿ. ಯಾಕಂದ್ರೆ ಅಷ್ಟು ಮಾಡ್ಬೇಕಂದ್ರೆ ಸುಮ್ಮಲ್ಲ. ಅದಕ್ಕಂತೇಳಿ ಇವಾಗ ಊರ ಕಡೆ ಹೊಂಟ್ರಿ ನೋಡಿರಿ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು 20ರಿಂದ 30 ಸೆಕೆಂಡ್ ಇದ್ರೆ ಈ ವಿಡಿಯೋ ನೋಡ್ರಿ. ನೋಡ್ರಿ ನಮ್ಮ ಕರ್ನಾಟಕ ಟು ಪ್ರಯಾಗ್ರಾಜ್ ಬಂದೀನಿ ರೀ. ಪ್ರಯಾಗ್ರಾಜ್ ಮುಗಿಸ್ಕೊಂಡು ಕಾಶಿ ವಿಶ್ವನಾಥ್ ಹೋಗೀನಿ ರೀ. ಕಾಶಿ ವಿಶ್ವನಾಥ್ ಮುಗಿಸ್ಕೊಂಡು ಅಯೋಧ್ಯೆ ರಾಮ ಮಂದಿರ ಹೋಗೀನಿ ರೀ. ಅಯೋಧ್ಯೆ ರಾಮ ಮಂದಿರಕ್ಕೆ 2000 ಕಿಲೋಮೀಟ್ರ್ ಜರ್ನಿ ಆಯ್ತು ರೀ ಒಂದು ಸೈಡ. ಮತ್ತು ಅಯೋಧ್ಯದಿಂದ ಉಜ್ಜೈನ್ ಮಹಾಕಾಡ್ ರೀ MP ದಾಗ ಬಂದೀನಿ ರೀ. ಅಲ್ಲಿಗೆ 900 ಕಿಲೋಮೀಟ್ರ್ ಆಯ್ತು ರೀ. ಅಲ್ಲಿಂದ ಓಂಕಾರೇಶ್ವರ MP ದಾಗೆ ಬರ್ತೀರಿ. ಓಂಕಾರೇಶ್ವರ ಒಟ್ಟು ನಾನು 3 ಜ್ಯೋತಿರ್ಲಿಂಗ ಆಗ್ಯಾವ್ರಿ. ಈ ಬೈಕ್ ತೊಗೊಂಡು ಸುತ್ತಾಡೇನಿ ರೀ. ಇದು ನೋಡಿರಿ ನಮ್ಮ ಕರ್ನಾಟಕ ಬೈಕ್ ಬೇಕಾದ್ರೆ ನೋಡಿರಿ, ಗಾಡಿ ನಂಬರ್ ನೋಡಿರಿ. ನಿಮ್ಮಲ್ಲಿ ಬರೀ ಒಂದು 30 ಸೆಕೆಂಡ್ ಕೊಟ್ಟು ವಿಡಿಯೋ ನೋಡಿರಿ ಸ್ನೇಹಿತರೆ, ಭಾಳ ಮಜವಾಗಿರ್ತೀರಿ. ಈಗ ಇಲ್ಲಿಂದ ಎಲ್ಲ ನಂದು ಜರ್ನಿ ಟೋಟಲಿ ಜನವರಿ 2 ತಾರೀಕಿಗೆ ಬಿಟ್ಟಿನಿ ರೀ. ಜನವರಿ 2 ತಾರೀಕಿಂದ ಇವತ್ತು ಜನವರಿ 21 ಅದ ರೀ. 20 ದಿವಸ ಆಯ್ತು ರೀ ನಾ ಹೊರಗೆ ಇದು ಮಾಡೈತೀನಿ. ಯಾವ ಥರ ಏನು ಎಲ್ಲ ಫುಲ್ ಅನುಭವ ಆಯ್ತು ರೀ. ಫುಲ್ ಎಲ್ಲ ಜನ ಚಲೋ ಅರ ರೀ. ಅಷ್ಟಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಜನರಿಗೆ ನೋಡಿ ಮಾತಾಡ್ಸ್ಬೇಕು ರೀ. ಅವ್ರು ಮಾತಾಡ್ಸಿರಿ, ಅವ್ರು ಮಾತಾಡೋ ಬಿಹೇವಿಯರ್ ಮ್ಯಾಗೆ ಗೊತ್ತಾತ್ರಿ ಇವ್ರು ಹೆಂಗೆ ಚಲೋ ಅರ ಇಲ್ಲ. ಆ ಥರ ನಾ ಪೆಟ್ರೋಲ್ ಪಂಪ್ದಾಗ ಮಕ್ಕೊಂಡೀನಿ ರೀ. 4-5 ಪೆಟ್ರೋಲ್ ಪಂಪ್ದಾಗ ಮಕ್ಕೊಂಡೀನಿ. 2 ಸರಿ 3 ಸರಿ ಗುಡಿಯಾಗ ಮಕ್ಕೊಂಡೀನಿ. ಮತ್ತು 3-4 ಸರ್ತಿ ಹೋಟೆಲ್ನಾಗ ಮಕ್ಕೊಂಡೀನಿ. 3-4 ಸರ್ತಿ ಮತ್ತು 2 ಸರ್ತಿ ಧರ್ಮಶಾಲಾದಾಗ ಮಕ್ಕೊಂಡೀನಿ ರೀ. ಅಂದ್ರೆ ಇವು ಮಠಗಳು ಇರ್ತಾವೆ ರೀ, ಅವೆಲ್ಲ ಭಾರಿ ಇರ್ತಾವೆ ರೀ. ಮಸ್ತ್. ಆದರೆ ಅಷ್ಟೇ ಹುಷಾರಿರ್ಬೇಕು ರೀ. ಟೂರಿಸ್ಟ್ ಪ್ಲೇಸ್ದಾಗ ಜರ ದುಡ್ಡು ಕಿತ್ಕೊಳ್ಳೋ ಜನ ಜಾಸ್ತಿ ಇರ್ತಾರೆ. ನಾವು ಹುಷಾರಾಗಿರ್ಬೇಕು. ಪ್ರತಿಯೊಂದು ಕಡೆ ನಾವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಏನು ತಿಳಿತು ಅದು ಮಾಡ್ತಾ ಇರ್ಬೇಕು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು ರೀ. ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ, ಈಗ ಇಲ್ಲಿಂದ ನಮ್ಮ ಊರ ಕಡೆ ಪ್ರಯಾಣ ಸ್ಟಾರ್ಟ್ ಆಗ್ಯದ ರೀ. ಇಲ್ಲಿಂದ 600 ಕಿಲೋಮೀಟ್ರ್ ಅದ ರೀ. ಇಲ್ಲಿ ನೋಡ್ಬೋದು ನೀವು 612 ಕಿಲೋಮೀಟ್ರ್ ಅದ ರೀ. ಅದು ಎಲ್ಲಿ ಅಂದ್ರೆ ಸೋಲಾಪುರ ರೀ. ಸೋಲಾಪುರ ಹೋದಂದ್ರೆ ಆ ಕಡೆ ಮುಂದೆ ನಮ್ಮ ಊರ ಜಳಕಿ ಭೋಗೇಶ್ವರ ಜಳಕಿ ತಾಲೂಕಾಳ ಜಿಲ್ಲೆ ಗುಲ್ಬರ್ಗ 70ರಿಂದ 75 ಕಿಲೋಮೀಟ್ರ್ ಸೋಲಾಪುರದಿಂದ ಆತು ರೀ. ಇವತ್ತು ಜನವರಿ 21ಕ್ಕೆ ಬಿಟ್ಟಿನಿ ರೀ ಇಲ್ಲಿ ತಳ. ಇವತ್ತು ಎಷ್ಟು ಹೊತ್ತು ಹೋಗಿರ್ತೀನಿ. ನಾಳೆ ಸಾಯಂಕಾಲವರೆಗೂ ಹೋಗ್ಬೇಕು ಅನ್ನೋದು ಇದಾದ್ರೆ. ಯಾಕಂದ್ರೆ ಫುಲ್ ಮನುಷ್ಯಾಗ ಸ್ವಲ್ಪ ವೀಕ್ನೆಸ್ ಭಾಳ ಆಗ್ಯದ್ರಿ. ರೆಸ್ಟ್ ಮಾಡೋ ಅವಶ್ಯಕತೆ ಇದೆ. ಇಲ್ಲಿ ರೆಸ್ಟ್ ಮಾಡ್ಬೇಕಂದ್ರೂ ಪ್ರತಿಯೊಂದು ಕಡೆ ದುಡ್ಡು ಕೊಡ್ಬೇಕಾಗ್ತದೆ. ಭಾಳ ದುಡ್ಡು ಕೊಡೋದು ಆಗಲ್ಲಾಗ್ಯದ್ರಿ. ಅದು ಇದು ನಿಮ್ಮ ಆಶೀರ್ವಾದದಿಂದ ಇಲ್ಲಿ ತನಕ ಬಂದೀನಿ ರೀ. ಯಾರೆಲ್ಲ ಫಸ್ಟ್ ನೋಡಿದ್ರಿ ಅವ್ರು ಫಾಲೋ ಮಾಡಿರಿ. ಇನ್ಸ್ಟಾದಾಗ ನೋಡಿದ್ರೆ ಅಂದ್ರೆ ಫಾಲೋ ಮಾಡಿರಿ. ಫೇಸ್ಬುಕ್ದಾಗ ನೋಡಿದ್ರೆ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ನೋಡಿದ್ರೆ ಅಂದ್ರೆ ಭೀ ಫಾಲೋ ಮಾಡಿರಿ. ಯೂಟ್ಯೂಬ್ದಾಗ ನೋಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಸಿಗೋಣ್ರಿ ಪೂರ್ತಿ ವಿಡಿಯೋ ಮಸ್ತ್. ಈಗ ಆಲ್ರೆಡಿ ನಾವು 7 ವಿಡಿಯೋ ಹಾಕಿ ನೋಡ್ರಿ ನೀವು. ಮಸ್ತ್ ಅದ ರೀ. ಇದೊಂದು ಜರ್ನಿ ಮಸ್ತ್ ಆಯ್ತು ರೀ. ಇದೊಂದು ಜರ್ನಿ ಒಂದು ಹೆಸರು ಅಂದ್ರೆ ಒಂದು ಮಸ್ತ್ ಆಯ್ತು ರೀ. ಅನುಭವ ಮಸ್ತ್ ಆಯಿತು. ನಿಮಗೆ 10ನೇ ತನಕನೇ ಕಲ್ತಿದ್ದು. 10ನೇದು ಅರ್ಧಂಬರ್ಧ ಕಲ್ತು ಹಂಗೋ ಏನೋ ಮಾಡಿದ್ದೆ ರೀ. ಅದು ಹೇಳ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ದಾಗ 2 ಸಾಲಿ ಕಲ್ತೀನಿ ಅಂತೇಳಿ. 10ನೇನ ಪೂರ್ತಿ ಆಗಿಲ್ಲ. ಆ್ಯಕ್ಚುಲಿ ಹೇಳಿಕೆ ನಮ್ಮ ನೆಕ್ಸ್ಟ್ ಬ್ಲಾಗ್ದಾಗ ಹೇಳಿಕೆ ಅಂದ್ರೆ 10ನೇನ ಪೂರ್ತಿ ಕಲ್ತ್ರಿ. 10ನೇ ತನಕ ಹೋಗಿ 10ನೇಕ್ಕೆ ಅರ್ಧಕ್ಕೆ ಬಿಟ್ಟಿನಿ ರೀ. ಏನು ಪೇಪರ್ ಬರ್ದಿಲ್ಲ, ಏನು ಬರ್ದಿಲ್ಲ. ನಾವೇನು ಅಷ್ಟು ಹುಷಾರಿಲ್ಲ ರೀ. ನಮ್ಗೆ ಎಡಿಟಿಂಗ್ ಬರಲ್ಲ ರೀ ಸ್ನೇಹಿತರೆ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ಯಾವ ಥರ ಬರ್ತಾ ಆ ಥರ ಮಾಡಿ ಹಾಕ್ತೀನಿ. ಬೇರೆ ಮಕ್ಕಳಿಗೆ ಬೆಳೆಸ್ರಿ ಅಂತ ಹೇಳ್ತೀನಿ ರೀ ಸ್ನೇಹಿತರೆ. ಇದೇನು ನೋಡುತ್ತಿರಲ್ಲ ಜಲ್ನಾದಾಗಿದ್ದೀನಿ ರೀ. ಇದು ಒಂದು ನಾರ್ಮಲ್ ರೂಮ್ ಅವ ರೀ. ಎಲ್ಲ ನಾರ್ಮಲ್ ರೂಮ್ ಅವ ನೋಡಿರಿ. ನೋಡ್ಬೋದು ನೀವು ಎಲ್ಲ. ಇಲ್ಲಿ ಏನು ಮಾಡೀನಪ್ಪ ಅಂದ್ರೆ ಜಲ್ನಾದಾಗ ರೂಮ್ ತೊಗೊಂಡೀನಿ ರೀ. ಎಷ್ಟಿಲ್ಲ ರೀ ಅಂತ ಹೇಳೋರು. ನಾ ಎಲ್ಲ ಅವ್ರು ಏನು ಹೇಳಿದ್ರಿ, ಇಷ್ಟು ಜರ್ನಿ ಮಾಡತ್ತೀನಿ ರೀ ಅಂಕಲ್ ನಾ ಬೈಕ್ ಮ್ಯಾಗ ಅಂತೇಳಿ. ಮರಾಠಿನೂ ಮಾತು ಬರ್ತಾರೆ ನಂಗೆ. ನಾನು ಆಯ್ತಪ್ಪ ನೀ ಎಷ್ಟು ಕೊಡು ಅಂತ ಹೇಳೋರಿ. ಆಯ್ತು ರೀ ಅಂತೇಳಿ ಕೇಸಿದ್ರೆ ಇದು ರೂಮ್ ಕೊಟ್ರೆ ನೋಡ್ರಿ. ಅಷ್ಟೇ ಸಿಂಪಲ್ ಅಂದ್ರೂ ನಮಗೆ ಭಾರಿ ಅದ ರೀ ಇದು ರೂಮ. ಸುಮ್ಮನೆ ಬಾರ್ದು. ಅದು ನೀರು ಕಾಸೋದದ.
ನೀರು ಕಾಸಿ ಮೈ ತೊಗೊತೀನಿ ರೀ. ಮೈ ತೊಗೊಂಡು ಕೇಸಿಂದ್ರೆ ಇಲ್ಲಿಂದ ಬರೀ ಸೋಲಾಪುರ ಎಷ್ಟು ಉಳಿದು ಅಂದ್ರೆ 300 ಕಿಲೋಮೀಟ್ರ್ ಉಳಿದ ರೀ. ಸೋಲಾಪುರಕ್ಕೆ ಹೋದಂದ್ರೆ ಮುಂದೆ ಆ ಕಡೆ ನಮ್ಗೆ 60-70 ಕಿಲೋಮೀಟ್ರ್ ನಮ್ಮ ಊರು ಆತ್ರಿ. ನಾಳೆ ಏನೇ ಕಂಡೀಷನ್ ಜನವರಿ 22ಕ್ಕೆ ನಮ್ಮ ಊರಿಗೆ ರೀಚ್ ಆಗಿರ್ತೀನಿ ರೀ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ ರೀ. ಇಷ್ಟೊಂದು ಸಪೋರ್ಟ್ ಮಾಡಿರಿ, ಎಲ್ಲ ಮಾಡಿರಿ. ಭಾಳ ಮನ್ಸಿಗೆ ಆನಂದ ಐತೆ ರೀ. ಹುಷಾರು ಭೀ ಆಗೀನಿ ರೀ, ಎಲ್ಲ ಆಗೀನಿ ರೀ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಭಾಗದಾಗ. ನಮಸ್ಕಾರ ರೀ.